ನೀವು ಮಿಥುನ ರಾಶಿಯವರಾಗಿದ್ದರೆ ಈ ವಿಡಿಯೋ ನಿಮಗಾಗಿ. ಶನಿ ಮತ್ತು ಗುರುವಿನ ಪ್ರಭಾವದಿಂದ ಆಗಸ್ಟ್ ತಿಂಗಳಲ್ಲಿ ನೀವು ಕಾಣಬಹುದಾದಂಥ ಶುಭ ಮತ್ತು ಅಶುಭಗಳ ಬಗ್ಗೆ ನಾನು ಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕೂ ಮುಂಚೆ ನಮ್ಮ ಪೇಜ್ನ ಫಾಲೋ ಮಾಡಿಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡಿಕೊಳ್ಳಿ. ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವೀಕ್ಷಕರೇ, ಶನಿ ಮೂರನೇ ಒಂದು ದೃಷ್ಟಿಯಾಗಿರ್ಬೋದು, ಧನಸ್ಥಾನದಲ್ಲಿ ಗುರು ಮತ್ತು ಶುಕ್ರನ ಒಂದು ಪ್ರಭಾವದಿಂದಾಗಿ ನಿಮಗೆ ಒಂದು ವ್ಯಾಪಾರ ಮತ್ತು ಉದ್ಯೋಗ ವಿಚಾರ ಅಂತ ಬಂದಾಗ ಕೆಲಸದ ಹೊರೆ ಹೆಚ್ಚಾಗುವಂತಕ್ಕಂಥ ಸಾಧ್ಯತೆ ಇರುತ್ತೆ. ಗುರಿ ತಲುಪಲು ಹೆಚ್ಚಿನ ಪರಿಶ್ರಮವನ್ನು ನೀವು ಹಾಕಬೇಕಾಗತ್ತೆ ವೀಕ್ಷಕರೇ. ನಂತರವಾಗಿ ಉದ್ಯಮಗಳಿಗೆ ಮತ್ತು ವ್ಯಾಪಾರಸ್ಥರಿಗೆ ಆರ್ಥಿಕ ಲಾಭ ಸಿಗಲಿದೆ, ಯಾಕಂದರೆ ಧನಸ್ಥಾನದಲ್ಲಿ ಗುರುವಿನ ಒಂದು ಸಂಚಾರದಿಂದಾಗಿ. ನಂತರವಾಗಿ ಆಗಸ್ಟ್ 5, 24 ಮತ್ತು 31 ದಿನಾಂಕಗಳು ನಿಮ್ಮ ಹೊಸ ಆರಂಭಗಳನ್ನು ಮಾಡಲಿಕ್ಕೆ ಅತ್ಯಂತ ಶುಭ ದಿನಗಳಾಗಿರುವಂಥದ್ದು. ಹಾಗೆ ಫಿನಾನ್ಷಿಯಲ್ ವಿಚಾರ ಅಂತ ಬಂದಾಗ, ಹಣಕಾಸಿನ ವಿಚಾರ ಅಂತ ಬಂದಾಗ ಆದಾಯ ವೆಚ್ಚ ನಿಮಗೆ ಸಮತೋಲನವಾಗಿರ್ತಕ್ಕಂಥಂದರೆ ನಿಮಗೆ ಬರೋ ದುಡ್ಡು ಆಗಿರ್ಬೋದು, ನೀವು ಖರ್ಚು ಮಾಡೋ ದುಡ್ಡು ಆಗಿರ್ಬೋದು ಈಕ್ವಲ್ ಆಗಿರುತ್ತೆ. ತದನಂತರವಾಗಿ ಹೊಸ ಮೂಲಗಳಿಂದ ನಿಮಗೆ ಹಣ ಬರುತ್ತೆ, ಅದರ ತಕ್ಕಂತೆ ಖರ್ಚುಗಳು ಕೂಡ ನಿರಂತರವಾಗಿ ಫ್ಲೋ ಆಗ್ತಾ ಹೋಗುತ್ತೆ. ಆಗಸ್ಟ್ 5 ಮತ್ತು 12ನೇ ತಾರೀಕು ನೀವು ಆರ್ಥಿಕ ವ್ಯವಹಾರಗಳನ್ನು ಅಥವಾ ಹೊಸ ಒಪ್ಪಂದಗಳನ್ನು ಮಾಡಲಿಕ್ಕೆ ಶುಭ ದಿನಗಳಾಗಿರುವಂಥದ್ದು. ಹಾಗೆ ಕುಟುಂಬ ಮತ್ತು ವೈವಾಹಿಕ ಜೀವನ ತೆಗೆದುಕೊಂಡಾಗ 10ನೇ ಮನೆಯಲ್ಲಿ ನಿಮಗೆ ಶನಿ ಚಂದ್ರ ಸಂಯೋಜನೆಯಿಂದ 2ರಿಂದ 5ನೇ ತಾರೀಕಿನ ಒಳಗೆ ಸ್ವಲ್ಪ ವಿಷಯೋಗ ಅನ್ನುವಂತಕ್ಕಂಥದ್ದು, ಶನಿ ಚಂದ್ರರ ಕಾಂಬಿನೇಷನಿಂದ ವಿಷಯೋಗ ಅನ್ನೋದು ನಿಮಗೆ ಪ್ರಾರಂಭ ಆಗುತ್ತೆ. ಸಂಗಾತಿಯೊಡನೆ ವಿನಾಕಾರಣ ಜಗಳಗಳಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ನೀವು ತುಂಬ ಒಡನಾಟದಲ್ಲಿರ್ತಕ್ಕಂಥ ವ್ಯಕ್ತಿಯೊಟ್ಟಿಗೆ ಸ್ವಲ್ಪ ನಿಮ್ಮ ಸಾಮರಸ್ಯ ಕೊರತೆಗಳಾಗಿ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಪ್ರೇಮಿಗಳ ನಡುವೆ ಮತ್ತು ವಿವಾಹಿತರ ನಡುವೆ ಈ ತಿಂಗಳು ತುಂಬ ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ ಅನ್ನುವಂತಕ್ಕಂಥ ಸಾಮರಸ್ಯ ಬದುಕು ನೀವು ಕಾಣ್ತೀರಿ. ಮತ್ತು ಶಿಕ್ಷಣ ಅಂತ ಬಂದಾಗ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವಂಥ ಸಂದರ್ಭ ನಿಮಗೆ ಈ ಒಂದು ತಿಂಗಳು ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಕರವಾಗುವಂತಕ್ಕಂಥ ಮಾಸ ಇದಾಗಿರುತ್ತೆ. ನಿಮ್ಮ ಕಾನ್ಸಂಟ್ರೇಷನ್ ಹೆಚ್ಚಾಗುವಂತಕ್ಕಂಥ ಕೆಲಸಗಳನ್ನು ಮಾಡ್ತಾ ಹೋಗಿ. ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಿದ್ಧತೆ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವರ ಒಂದು ಶ್ರಮಕ್ಕೆ ತಕ್ಕ ಪ್ರತಿಫಲ ಈ ಒಂದು ತಿಂಗಳು ಸಿಗ್ತಾ ಬರುತ್ತೆ. ನಂತರ ಆರೋಗ್ಯ ಅಂತ ಬಂದಾಗ ತಿಂಗಳ ದ್ವಿತೀಯಾರ್ಧದಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆ ನಿಮಗೆ ಕಾಡುವಂಥದ್ದು, ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಜಾಗೃತರಾಗುವಂಥದ್ದು ಒಳ್ಳೆಯದು. ಕೆಲಸದ ಒತ್ತಡದಿಂದ ಮಾನಸಿಕ ಉದ್ವೇಗ, ನಿದ್ರಾಹೀನತೆ ಮತ್ತು ಹಳೆಯ ರೋಗಗಳು ನಿಮಗೆ ಸಮಸ್ಯೆಗಳನ್ನು ತಂದೊಡ್ಡಬಹುದು. ಹೆಚ್ಚು ವಿಶ್ರಾಂತಿಯ ಅವಶ್ಯಕತೆ ಈ ಒಂದು ರಾಶಿಯವರಿಗೆ ಇರುವಂಥದ್ದು. ಇನ್ನು ಪರಿಹಾರ ಅಂತ ಬಂದಾಗ ಮಿಥುನ ರಾಶಿಯವರು ಜಾಜಿ ಹೂವನ್ನು ಅರ್ಪಣೆ ಮಾಡಿ ಗಣಪತಿಯನ್ನು ಆರಾಧನೆ ಮಾಡ್ತಾ ಬನ್ನಿ. ನಂತರವಾಗಿ ಆಗಸ್ಟ್ನ ಮೊದಲ ಶನಿವಾರದಂದು ಕಪ್ಪು ಎಳ್ಳಿನ ದೀಪವನ್ನು ಹಚ್ತಾ ಬರಬೇಕಾಗುತ್ತೆ. ಹಾಗೆ ಆದಷ್ಟು ಸ್ವಲ್ಪ ಬಡವರಿಗಾಗಿರ್ಬೋದು, ಭಿಕ್ಷುಕರಿಗಾಗಿರ್ಬೋದು ಆಹಾರ ದಾನವನ್ನು ಮಾಡುವುದರಿಂದ ಶನಿಯ ಮತ್ತು ಚಂದ್ರನ ಆ ಒಂದು ಶಕ ಏನಿದೆ, ವಿಷಯೋಗದ ಒಂದು ಪ್ರಭಾವ ಸ್ವಲ್ಪ ನಿಮಗೆ ಕಡಿಮೆ ಆಗ್ತಕ್ಕಂಥದ್ದಿರುತ್ತೆ. ಇನ್ನೂ ಹೆಚ್ಚಿನ ನಿಖರವಾದಂತಹ ಮಾಹಿತಿಗಳನ್ನು ನೀವು ಪಡ್ಕೋಬೇಕು ಮತ್ತು ಇವಾಗ ಹೇಳ್ತಿರೋದಕ್ಕೂ ನನ್ನ ಲೈಫಲ್ಲಿ ನಡೀತಿರೋದಕ್ಕೂ ಸಂಬಂಧ ಇಲ್ಲ ಅಂತಂದಾಗ ನಿಮ್ಮ ಈಗಿನ ಒಂದು ನಿಮ್ಮ ಜನ್ಮ ಜಾತಕ ಮತ್ತು ಗೋಚಾರ ಜಾತಕಗಳನ್ನು ಎರಡನ್ನೂ ಕಂಪ್ಯಾರಿಟಿವ್ಲಿ ಅದನ್ನು ನೋಡಿಕೊಂಡು ಅದರ ಪರಿಪೂರ್ಣ ಮಾಹಿತಿಗಳನ್ನು ಪಡ್ಕೊಳ್ಳಿಕ್ಕೆ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ ಹಾಗೂ ಜನ್ಮ ಸ್ಥಳವನ್ನು ವಾಟ್ಸಪ್ ಮುಖಾಂತರ ಕಳಿಸ್ಕೊಟ್ಟು ಮಾಹಿತಿಯನ್ನು ಪಡೆದುಕೊಳ್ಳಿ. ಧನ್ಯವಾದಗಳು.